ನಮಸ್ಕಾರ. ಯಾವ ನಿಮ್ಮದು? ನಮ್ಮದು ಬೆಟ್ಟಮುಗಳಾಳ ಅಂತ. ಎಲ್ಲಿ ಬರ್ತದೆ ಇದು? ಅಡ್ರೆಸ್ ಹೇಳ್ತೀರಾ? ಹಾಂ, ಅಡ್ರೆಸ್ ಹೇಳ್ತೀವಿ. ಡಗನಿಕೋಟೆಯಿಂದ ಬೆಟ್ಟಮುಗಳಾಳ 36 ಕಿಲೋಮೀಟ್ರು. ಹಾಂ, ಅಲ್ಲಿಂದ ನಾವು ಇಲ್ಲಿ ಹಳ್ಳಿದಾಗಿರೋದು. ಅಲ್ಲ, ಯಾವ ತಾಲೂಕು, ಡಿಸ್ಟಿಕ್ಕು? ತಾಲೂಕು ಡಗನಿಕೋಟೆ ತಾಲೂಕು, ಡಿಸ್ಟಿಕ್ಕು ಕೃಷ್ಣಗಿರಿ ಡಿಸ್ಟಿಕ್ಕು. ಕೃಷ್ಣಗಿರಿ ಡಿಸ್ಟಿಕ್ಕು. ಹಾಂ. ಏನು ಓರಿಕರು ಒಂದೇ ಮೇಯಿಸ್ತಿದ್ದೀರಾ? ಮೇಯಿಸ್ತಾ ಇದ್ದೀವಿ. ಕೇಳ್ತಾವ್ರ, ನಾನು ಇವಾಗ ಕೊಡಿಲ್ಲ, ಅಲ್ಲಾಕ್ಬೇಕನ್ಬಿಟ್ಟು ಅದರಿಂದ ನಾನು ಕೊಡ್ತಾ ಇಲ್ಲ. ಇನ್ನೂ ಅಲ್ಲಾಗಿಲ್ಲ. 1 ತಿಂಗಳು, 1 ವರ್ಷ 2 ತಿಂಗಳದ 5 ದಿವಸ ಆಯ್ತದ ಇವತ್ತಕ್ಕ. ಹಾಂ. ಏನು ಕೂಟಕ್ಕೆ ಬರ್ತದ ಇಲ್ಲಾಂದ್ರೆ ಬೀಜಕ್ಕೆ ಬರ್ತದ? ಬೀಜಕ್ಕೆ ಬರ್ತದಣ್ಣ. ಬೀಜಕ್ಕೆ ಅಂತ ಇವಾಗ ನೀವು ತಯಾರಿ ಮಾಡ್ತಾ? ಹಾಂ, ತಯಾರು ಮಾಡ್ತಾ ಇರೋದು. ಇನ್ನೂ ಹಸು ಮೇಲೆ ಬೀಜಕ್ಕೆ ಬಿಡ್ಬೇಕು, ಹಸು ಮೇಲೆ ಕ್ರಾಸಿಂಗ್ ಬಿಡ್ಬೇಕಾದ್ರೆ ಇನ್ನೂ ಎಷ್ಟು ದಿನ ಹೋಗ್ಬೇಕು? ಇನ್ನೊಂದು 6 ತಿಂಗಳ ಇದ್ರೆ ಆಯ್ತದಣ್ಣ. ಇನ್ನೊಂದು 6 ತಿಂಗಳು ಬಿಡ್ಬೋದು? ಹಾಂ, ಇನ್ನೊಂದು 6 ತಿಂಗಳಿಗೆ ಬಿಡ್ಬೋದು. ನಿಮ್ಮ ಹೆಸರೇನಂದ್ರೆ? ನಮ್ಮ ಹೆಸರು ಸೋಮಯ್ಯ. ಹಂಗೆ ಮೊಬೈಲ್ ನಂಬರ್ ಹೇಳ್ತೀರಾ? ಹಾಂ, ಹೇಳ್ತೀವಿ. ಹೇಳ್ರಿ ನಿಮ್ಮ ಮೊಬೈಲ್ ನಂಬರ್. 8940294589. ಏನು ಹೇಳ್ತಾ ಇದ್ದೀರಾ ಅಣ್ಣ? ನಾವು ಇನ್ನೂ ರೇಟ್ ಇಕ್ಕಲ್ಲ. ರೇಟ್ ಹಾಕ್ಬೇಕಂದ್ರೆ ಹೇಳ್ತೀವಿ, ಇವಾಗ ರೇಟ್ ಮಡಗಿಲ್ಲ. ಯಾರಾದ್ರೂ ವ್ಯಾಪಾರ ಬಂದ್ರೆ ಹೇಳ್ತೀವಿ. ಏನಿದೇನು ಪ್ಯೂರ್ ಹಳ್ಳಿಕರ? ಹಾಂ, ಪ್ಯೂರ್ ಹಳ್ಳಿಕರ ಅಣ್ಣ. ನೀವು ತಗೊಂಡಿದ್ದ ಇಲ್ಲಾಂದ್ರೆ ಮನೇಲಿ? ನಾವು ತಕೊಂಡಿತ್ತಣ್ಣ. ನಾವು ತಕೊಂಡು 7 ತಿಂಗಳಾಗುತ್ತೆ. ನಾವು ಒಂದು ಕಮ್ಮಿ 50,000 ತಕೊಂಡ್ಬಿಟ್ಟಿದ್ದು. ಅಲ್ಲ, ನೀವು ಕರೆಕ್ಟ್ ಡೇಟ್ ಹೇಳಿದ್ರಲ್ಲ, ಅದಕ್ಕೆ? ಹಾಂ, ಡೇಟ್ ಕರೆಕ್ಟಾಗಿ ನಾವು ಮಾಡಿಕಿದ್ದೀವಿ. ತಗೊಂಡಿದ್ರಂದ್ರೆ ಎಲ್ಲಿ? ಇಲ್ಲೇ ಆಯ್ತು, ಅದು ಹತ್ರನೇ ಆಯ್ತಾ? ಹಾಂ, ಇಲ್ಲೇ ನಮ್ಮ ಚಿಕ್ಕಪ್ಪ ಕರ್ನಾಟಕದಿಂದ ಹಿಡ್ಕೊಂಬಂದಿದ್ದು. ಇದು ಬಂದು ದಾಸಪ್ಪನವ್ರು ಕೊಟ್ಟಿರೋದು. ಇಲ್ಲಿ ಓರಿದ? ಹಾಂ, ಓರಿ ದಾಸಪ್ಪನವ್ರಿ. ಹಾಂ ಹಾಂ. ಏನು ಇದ್ರ ವಿಶೇಷ? ಏನು ಕ್ವಾಲಿಟಿ ಅಂದರೆ ನೋಡಿ, ನಮಗೆ ಕತ್ತು ಹಿಂಗೆ ಚೆನ್ನಾಗಿರ್ಬೇಕು, ನಮ್ಗೆ ಕಾಲು ಕೈ ಚೆನ್ನಾಗಿರ್ಬೇಕು, ಹುಟ್ಟಿರ್ಬೇಕು, ಹುಟ್ಟು ಒಣಕ್ಯಾಗ ಹಿಂದ್ಗಡೆ ಬಾಲ್ ಚೆನ್ನಾಗಿರ್ಬೇಕು, ನೋಡಿದ್ರೆ ನತ್ತಿ ಚೆನ್ನಾಗಿರ್ಬೇಕು, ಸುಳಿ ಸುದ್ದ ಏನು ತೊಂದರೆ ಇಲ್ಲ. ಸುಳಿ ಏನಿಲ್ಲ? ಏನು ತೊಂದರೆ ಇಲ್ಲ. ನಾವು ಆ ಥರ ಕಟ್ಟುವುದೇ ಇಲ್ಲ. ಕೂದಲು ಬಂದು ಸಣ್ಣಾಗದೆ ಕುರಾಮ ಇನ್ನೂ ಆ ಕಡೆ ಹೋಗ್ಬಿಡ್ತಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೇಲೆ ತೆರೆನೂ ಐತೆ? ಹಾಂ, ಬಿಳಿ ತೆರೆ ಐತೆ ಪೂರ್ತಿ? ಹಾಂ, ಪೂರ್ತಿ ಐತೆ. ಮೂತಿ ಉದ್ದ ಇದೆ. ಏನು ಹಬ್ಬಕ್ಕೇನೋ ಹೋಗ್ತದ? ಜಲ್ಲಿಕಟ್ಕೇನು ಹೋಗ್ತದ? ಏನೋ ಹೇಳೋಕ್ಕಾಗಿಲ್ಲ. ನೀವೆಲ್ಲೂ ಬಿಡಿಲ್ಲ? ನಾವು ಎಲ್ಲಿ ಬಿಡಿಲ್ಲ. ಯಾಕಂದ್ರೆ ಜನಗಳು ನೋಡಿದ್ರೆ ಒಂದು ಸ್ವಲ್ಪ ಇಲ್ಲ ಬಂಡಿ ರೇಸ್ಕ್ ಆಗ್ತದ? ಬಂಡಿ ರೇಸ್ಕ್ ಅಲ್ಲದ ಹೆಂಗೋ ಜಲ್ಲಿಕಟ್ಗೆ ಆಗ್ಬೋದು. ಬಿಟ್ಟು ನೋಡ್ಬೇಕಾಯ್ತು ನೀವು? ನಾವು ಬಿಡಿಲ್ಲ. ನಾವು ಯಾವುದೋ ಸಾಕೋಣ ಅನ್ಬಿಟ್ಟು, ಯಾವುದೋ ದನ ಮ್ಯಾಗ ಸಾಕೋಣ ಅನ್ಬಿಟ್ಟು ನಾವು ಸಾಕ್ತಾ ಇದೀವಿ. ನಾವು ಹಬ್ಬಿದ ಅನ್ಬಿಟ್ಟು ನಾವು ಇದು ಮಾಡಿಲ್ಲ. ತಮಿಳ ಮಾತಾಡುತ್ತೀವಿ, ಈಗ ಕನ್ನಡ ಮಾತಾಡುತ್ತೀವಿ. ಈಗ ಅಷ್ಟು ಕೆಲಸ ಮಾಡೋದು. ತಮಿಳ್ ಮಾತಾಡ್ಬೇಕೇನು ನೀವು? ಇದಕ್ಕೆ ನಮ್ಮ ಭಾಷೆ ಬೇರೆ, ನಿಮ್ಮದೇ ಭಾಷೆ ಬೇರೆ. ನಮ್ಮ ಭಾಷೆ ಬೇರೆ ಇದ್ದೇ ಇರುತ್ತೆ. ಇವಾಗ ಆ ಆಟ ಆಡೋದು ಇದು. ಹೌದಾ? ನಿಮ್ಮ ಭಾಷೆ ಮಾತಾಡ್ರಿ ನೋಡೋಣ. ನಿಮ್ಮ ಭಾಷೆನಾಗ ಓರಿ ಬಗ್ಗೆ ಹೇಳ್ರಿ. ಸುಮ್ಮನಿರು. ಅಲ್ಲ, ಇವಾಗ ಎಲ್ಲರೂ ಕನ್ನಡ, ತೆಲುಗು, ತಮಿಳ್ ಎಲ್ಲ ಮಾತಾಡ್ತಾರೆ. ನಿಮ್ದು ಯಾವ್ದೋ ಭಾಷೆ ಅಲ್ಲ, ನಿಮ್ಮ ಭಾಷೆದಲ್ಲಿ ಓರಿ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ ನೋಡೋಣ. ನಮ್ಗೆ ಓರಿ ಬಗ್ಗೆ ಅಂದ್ರೆ ಅಣ್ಣ, ನಾವು ಇವಾಗ ನಿಮ್ಮದೇ ಭಾಷೆ ಹೇಳು. ನೀವು ಮನೇಲಿ ಮಾತಾಡ್ತಾರಲ್ಲ, ಆ ಭಾಷೆ ಹೇಳ್ರಿ. ಅಲ್ಲ, ಅರ್ಥ ಆಗಲ್ಲ. ನೋಡೋಣ ನಿಮ್ಮ ಭಾಷೆ ಹೆಂಗಿರ್ತದಲ್ಲ. ಇಡೀ ಕರ್ನಾಟಕದಲ್ಲಿ ಕನ್ನಡ ಎಷ್ಟು ತರ ಕನ್ನಡ ಇದೆ ಅಂತ ಹೇಳಿ ನಾನು ನೋಡ್ತೀನಿ. ಈಗ ನಾನೀಗ ಹೇಳೋದು ಎಂತ ಅಂದ್ಲ, ಈಗ ನಮಗ್ ಬಂದು ಓರಿ ಅಂದ್ಲ ನೋಡಿದ್ರೆ ಎಲ್ಲ ಓರಿ ಆಗೋಗ್ಬಿಡಲ್ಲ. ಈಗ ಎಲ್ಲ ನಮ್ಗೆ ಎತ್ತಾಗ ಹೋಗುದಿಲ್ಲ ಇಲ್ವಾ? ನಮ್ಗೆ ನೋಡಿದ್ರೆ ಕಾಲು ಕೈ ಚಂದಾಗಿರ್ಬೇಕು ಇಲ್ವಾ? ಮುಸಿಲು ಕರೆಕ್ಟ್ ಆಗಿರ್ಬೇಕು, ಸುಳ್ಳಿ ಸುತ್ತ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಕಿಳಿನಾಗ ನಮ್ಗೆ ಕತ್ತು ಚಂದಾಗಿರ್ಬೇಕು. ಅವೆಲ್ಲ ಇದ್ರತ ಓರಿ. ಸುಮ್ಮನೆ ನಾವು 4 ಕಾಲು ಬಂದ್ರೆ ನಮಗ್ ಬೆಟ್ಟು ಬಂದು ಯಾರು ತೋರ್ಸೋಕಿಲ್ಲ. ಸರಿ, ಇದೀಗ ನಮ್ಕ ಇರೋದು ಓರಿಯಕ್ಕ ಎಲ್ಲ ಗುಣ ಇರಬೇಕು. ಎಲ್ಲ ಗುಣ ಇದ್ಲತ ನಮ್ಗೆ ಓರಿ. ಏನೋ ಮುಸ್ಲಿ ಅಂದಲ್ಲ, ಏನದ? ನಮ್ಕ ಹಿಂಗ್ ಮಕ ಚೆನ್ನಾಗಿ ಸಣ್ಣಾಗಿರ್ಬೇಕು, ಮಕ ನೋಡಿದ್ರೆ ಚೆನ್ನಾಗಿರ್ಬೇಕು, 2 ಡ್ರಾಪ್ ಇರ್ಬೇಕು. 2 ಡ್ರಾಪ್ ಇದೆಯಲ್ಲ? ಏನು ಸಣ್ಣ, ಕೊಂಬು ಸಣ್ಣ. ಅಲ್ಲ, ಎಲ್ರು 2 ನಾಮ ಇರ್ಬೇಕು, 2 ನಾಮ ಇರ್ಬೇಕಂತ. ಯಾಕೆ 2 ನಾಮ ಇರ್ಬೇಕಂತ? ನಮ್ಕ ನೋಡಿದ್ರ ಕೈ ಚೆನ್ನಾಗ ಹಳ್ಳಿಕಾರ ಅಂದ್ರೆ ಪ್ಯೂರ್ ಹಳ್ಳಿಕಾರ ಅಂದ್ರೆ ನಮ್ಗೆ 2 ನಾಮ ಇದಿರುತ್ತೆ. ಅದಕ್ಕೂ ಇದಾಗೋದು ಇವಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ಇರ್ತದಲ್ಲ, ಅದು ಹಳ್ಳಿಕಾರ ಅಲ್ವಾ? ಅದು ಹೆಚ್ಚಿಗೆ ಅದ. ಅವು ಬೇರೆ, ನಾವು ಕಿವಿ ಬೇರೆ. ನಾಮ ಇಂಪಾರ್ಟೆಂಟ್ ನಿಮ್ಕ? ನಮ್ಗೆ 2 ನಾಮ ಇರ್ಬೇಕು.
ನಾಮ ಇಲ್ಲ, ನಾಮ ಹೆಚ್ಚಿಗೆ ಇತ್ತು, ಅಡ್ಡ ನಾಮ ಇತ್ತು ಅಂದ್ರೆ ಕಟ್ಟಲ್ಲ ನೀವು. ನಾವು ಕಟ್ಟಲ್ಲ. ನಾವು ಮಟ್ಟಿನಾಗ ಹುಟ್ಟಿದ್ರೆ ಕಟ್ತೀವಿ, ಬೇರೆ ಕಡೆಯಿಂದ ನಾವು ತಗಲ್ಲ, ಕೊಂಡ್ಕೊಂಬರಲ್ಲ. ಏಯ್ ಇರೋದನ್ನ ಏನ್ ಬಲ ಜೋರ ಇದೆ, ಜೋರ್ ಮಾಡ್ತದೆ. ಏನೇನ್ ತಿಂಡಿ ಕೊಡ್ತೀರಾ? ನಾವೇನು ಇಲ್ಲ, ಬೂಸ ಜೋಳ ಅಷ್ಟೇ. ಅಷ್ಟೇ, ಇನ್ನು ಹುಲ್ಲು ಏನು ಹುಲ್ಲು ಕೊಡ್ತೀರಾ? ಏಯ್ ಏನು ಹುಲ್ಲು ಕೊಡ್ತೀರಾ? ಹುಲ್ಲೇನೇನು? ಹುಲ್ಲು ನಾವು ಹಸಿ ಹುಲ್ಲು ಇವಾಗ ಕೊಡ್ತಾ ಇಲ್ಲ, ಜೋಳ ಮಾತ್ರ ಕೊಡ್ತಾ ಇದ್ದೀವಿ. ನೈಟ್ ಹತ್ರ ಹಾಕಿಲ್ಲ, ಇವಾಗ ತಿನ್ನಿಸಿ ನೈಟ್ ಹಂಗೆ ಕಟ್ಟೋದು. ರಾಗಿ ಹುಲ್ಲು ಕೊಡ್ತೀರಾ? ರಾಗಿ ಹುಲ್ಲು ಹಾಕ್ತಿವಿ. ಹಸಿ ಹುಲ್ಲು ಹಾಕಾಗಲ್ಲ, ಏನು ಕಲರ್ ಕೆಟ್ಟ ಆಗ್ತದಂತ? ಇಲ್ಲ, ನಾವು ಹಸಿ ಹುಲ್ಲು ತಿನ್ಸ್ತಾ ಇದೀವಿ, ಕಲರ್ ಎಲ್ಲ ಕೆಡಿಲ್ಲ. ನಾವು ಇವಾಗ ಹಾಕಿಲ್ಲ, ಯಾಕೆ ಜೋಳ ಅದ ಅನ್ಬಿಟ್ಕೋಸ್ಕರ ನಾವು ಹಸಿ ಹುಲ್ಲು ಹಾಕ್ತಾ ಇರೋದು. ಅಲ್ಲ, ಹಸಿ ಹುಲ್ಲು ಇಲ್ಲ ಅಂತ ಇಲ್ಲ, ಇವು ಹುಲ್ಲು ಅದೇ ಹಸಿ ಹುಲ್ಲು ನಾವು ಹಾಕ್ತಾ ಇಲ್ಲ. ಏಯ್ ಇಷ್ಟೇ ಅವೇ ಇಲ್ಲ ನಿಮ್ಮ ಮನೇಲಿ? ಇನ್ನೂ ಏನೋ ನಾವ? ಇಲ್ಲ, ಇಷ್ಟೇ. ನಮ್ ನೋಡ, ಇದನ್ನ ಇದ್ರ ತಾಯಿ ಅದ, ಇದ್ರ ತಾಯಿ ನಿಮ್ಮ ಮನೇಲಿ ಐತೆ. ಏಯ್ ಇನ್ನು ಒಳಗಡೆ ಯಾವ ಕರು ಇದ್ದಂಗಿತ್ತಲ್ಲ, ಅದು ಇದು ತಂಗಿ. ಇವಾಗ ಹಾಕಿ ಒಂದ್ 8 ದಿವಸ ಆಯ್ತದೆ. ಇನ್ನು 2 ಕರುಗಳ ಇರೋದು ನಮ್ಮ ಚಿಕ್ಕಪ್ಪ ಅವ್ರದ್ದು. ಸ್ನೇಹಿತರೆ, ನಾವು ಯಾಕೆ ಈ ವಿಡಿಯೋ ಮಾಡ್ತೀರಂದರೆ, ತುಂಬ ಶ್ರೀಮಂತರು ಹಳ್ಳಿ ಕರು ಒಳ್ಳೊಳ್ಳೆ ಎತ್ತು ಕಟ್ಕೊಂಡು ಚೆನ್ನಾಗಿ ಮೆರಿಯೋರ್ನೆಲ್ಲರೂ ನೋಡಿಸ್ತಾರೆ ಯೂಟ್ಯೂಬಲ್ಲಿ. ನಾವು ಈ ಬಡವ್ರನ್ನೆಲ್ಲ ನೋಡಿಸ್ಬೇಕು. ಅವರು ಪಾಪ ಹಸು ಎತ್ತು ಓರಿ ಎಲ್ಲ ಕಟ್ಕೊಂಡು ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ನೋಡ್ರಿ. ಅವ್ರದ್ದೇ ಒಂದು ಕರು, ಇನ್ನೊಂದು ಇವ್ರದ್ದು ಎಲ್ರದನ್ನು ನೋಡಬೇಕು. ಇವ್ರ ಮನೇಲಿ ಹುಟ್ಟಿರೋ ಕರುನು ಯಾರಾದ್ರೂ ಚೆನ್ನಾಗಿ ಕ್ವಾಲಿಟಿ ಇತ್ತು ಅಂದಾಗ ಒಳ್ಳೆ ಕಾಸು ಕೊಡ್ತಾರೆ. ಪಾಪ ರೈತರಿಗೆ ಜೀವನ ಸರಿ ಹೋಗ್ತದೆ. ಯಾಕಂದ್ರೆ ಅವ್ರು ಕೊಟ್ಟಿಗೆ ನೋಡ್ರಿ ಹೆಂಗೆ ಕಟ್ಟಿದ್ದಾರೆ ಅಂತ. ಪೇಪರಲ್ಲಿ ಮರದಲ್ಲಿ ಇರೋದು ಕಟ್ಕೊಂಡ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದ್ಸರಿ ಕರು ಪಾಸ್ ಆಯಿತು, ಅವ್ರ ಹತ್ರ ಕಾಸು ಬಂದ್ರೆ ಅವರು ಕೊಟ್ಟಿಗೆ ಆದರೂ ಚೆನ್ನಾಗಿ ಕಟ್ಕೊಂಡ್ಲಿ, ಅವರು ಒಂದಷ್ಟು ಕಾಸು ಮಾಡಲಿ. ಯಾಕಂದ್ರೆ ಕ್ರೇಜ್ ಅಂತವ್ರಿಗೂ ಇರ್ತದೆ. ಕ್ರೇಜ್ಗೋಸ್ಕರನೇ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಪೂರ್ತಿ ಹಳ್ಳಿಕರು ಅಂತೇಳಿ ಬ್ರ್ಯಾಂಡ್ ಇರೋದಕ್ಕೋಸ್ಕರ ಅವರು ಹಳ್ಳಿಕರು ಸುನೆ ಮೇಯ್ಸವ್ರು ಅಂತ ಹೇಳಿದ್ರೆ ಅವ್ರಿಗೊಂದಷ್ಟು ಕಾಸು ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದ್ರೆ ಕಾಸು ಬಂದಿಲ್ಲ, ಇದರಿಂದ ಲಾಭ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮನೆಯಲ್ಲಿ ಬೇರೆ ಬೇರೆ ಹಳ್ಳಿಕರು ಮೇಯ್ಸೋದನ್ನು ಬಿಟ್ಬಿಡ್ತಾರೆ. ನೋಡಿ ಕೊಟ್ಟಿಗೆ ಪಾಪ ಹೆಂಗಿದೆ. ಇಲ್ಲಿ ಇನ್ನೊಂದು ಯಾವುದೋ ಇದ್ದಂಗೆ ಐತೆ. ಎಮ್ಮೆ ಕರು ಒಂದು ಮೇಸವ್ರೆ. ಇದಕ್ಕೆ ನೋಡು, ತಮಿಳ ಕನ್ನಡ ಮಾತಾಡೋದಕ್ಕ ನನ್ನ ಮಗನಿದು ರೂಟ್ ತೋರಿಸ್ತಾ ಇದೆ ಪಾಠ. ತುಂಬ ಚುರುಕಾಗೈತೆ. ನೀವು ಒಂದ್ಸಾರಿ ಜಲ್ಲಿ ಕಟ್ಟಕ್ಕೆ ಟ್ರೈ ಮಾಡಿ ಬಿಟ್ಟು ನೋಡ್ಬೇಕಾಗಿತ್ತು. ಟ್ರೈ ಮಾಡ್ತಾ ನೋಡೋಣ. ಈ ಸಾರಿ ಬಿಟ್ಟು ನೋಡಿ, ಏನಾರ ಪಾಸ್ ಆಯ್ತು ಅಂದರೆ ನೋಡ್ರಿ, ಯಾರನ್ನ ಹಬ್ಬಕ್ಕೆ ಹೋಗೋದು, ಜಲ್ಲಿಕಟ್ಟಿಗೆ ಹೋಗೋದು ನಿಮಗೆ ಬೇಕು ಅಂದರೆ ಇದನ್ನು ಬಿಟ್ಟು ನೋಡಿ ಟ್ರೈ ಮಾಡ್ಬೋದು. ಧನ್ಯವಾದ. ಪಾಪ ನೀವು ಹಸುನ ಓರಿಗೆ ಮೇವು ತಿನ್ನಿಸ್ತಾ ಇದ್ರೆ, ಆದರೂ ಬಿಟ್ಟು ನೋಡಿಸಿ ನಮ್ಗೆ ಇದನ್ನೆಲ್ಲ ನಿಮ್ಗೆ ಗೊತ್ತಿದ್ದ ಮಾಹಿತಿನೆಲ್ಲ ಹೇಳಿದಕ್ಕೆ ಧನ್ಯವಾದ. ನಮಸ್ಕಾರ.